ಹಾಯ್ ಗೈಸ್, ಇವತ್ತು ನಾವು ಈಸಿಯಾಗಿ ಒಂದು ಬೂತಾಯಿ ಮೀನು ಸಾರು ಮಾಡೋದನ್ನು ನೋಡೋಣ. ಅದಕ್ಕಾಗಿ ನಾನಿಲ್ಲಿ ಒಂದು ಅರ್ಧ ಕೆಜಿ ಮೀನನ್ನು ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಒಂದು ಪಾತ್ರೆಗೆ ನಾನು 2 ಹಸಿಮೆಣಸಿನಕಾಯಿಯನ್ನು ಉದ್ದವಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಅದೇ ರೀತಿ ಶುಂಠಿಯನ್ನು ಉದ್ದುದ್ದವಾಗಿ ಹೆಚ್ಚಿಕೊಂಡಿಟ್ಟಿದ್ದೀನಿ. ಇನ್ನು ನಾನು ಮೀನಿಗೆ ಹುಳಿಯನ್ನು ಉಪಯೋಗಿಸ್ತಾ ಇದ್ದೀನಿ. ಇದನ್ನು ಒಡಂಬುಳಿ ಅಂತೇಳಿ ಕರೀತಾರೆ. ಕೇರಳ ಭಾಗದಲ್ಲಿ ಮತ್ತು ಕೊಡಗಿನ ಸ್ಥಳಗಳಲ್ಲಿ ಈ ರೀತಿಯಾದಂಥ ಹುಳಿಯನ್ನು ಮೀನು ಸಾರಿಗಾಗಿ ಉಪಯೋಗಿಸ್ತಾರೆ. ಇದು ಹುಳಿಯವಾಗಿರುತ್ತೆ, ಜೊತೆಗೆ ಮೀನಿಗೆ ಒಂದು ಒಳ್ಳೆಯ ರುಚಿಯನ್ನು ಕೂಡ ಕೊಡುತ್ತೆ. ಮಸಾಲೆಗಾಗಿ ನಾನೀಗ ಒಂದು ಮಿಕ್ಸಿ ಜಾರ್ನಲ್ಲಿ ಅರ್ಧ ಹೋಳು ತೆಂಗಿನಕಾಯಿ ತುರಿಯನ್ನು ಉಪಯೋಗಿಸ್ಕೊಳ್ತಾ ಇದ್ದೀನಿ. ಈ ಮಸಾಲೆಗಾಗಿ ಹೆಚ್ಚಾದ ಪದಾರ್ಥಗಳನ್ನು ನಾನು ಉಪಯೋಗಿಸ್ತಾ ಇಲ್ಲ. ಮುಖ್ಯವಾಗಿ ಇಲ್ಲಿ ನಮಗೆ ಬೇಕಾಗಿರುವಂಥದ್ದು ಕಾಯಿ. ಅದಕ್ಕಾಗಿ ನಾನಿಲ್ಲಿ ಕಾಯಿಯನ್ನು ತಗೊಳ್ತಾ ಇದ್ದೀನಿ. ಜೊತೆಗೆ ನಮಗೆ ಬೇಕಾಗಿರುವಂಥದ್ದು ಒಂದು ಚಿಟಿಕೆ ಅರಿಶಿಣದ ಪುಡಿ ಮತ್ತು ಖಾರಕ್ಕೆ ತಕ್ಕ ಹಾಗೆ ಮೆಣಸಿನ ಪುಡಿಯನ್ನು ಉಪಯೋಗಿಸ್ಕೋಬೇಕಾಗತ್ತೆ. ಈಗಾಗಲೇ ನಾವು 2 ಮೆಣಸಿನಕಾಯನ್ನು ಕೂಡ ತಗೊಂಡಿದ್ದೀವಿ. ಹಾಗಾಗಿ ಖಾರವನ್ನು ನೋಡಿ ಮೆಣಸಿನ ಪುಡಿಯನ್ನು ಸೇರಿಸ್ಕೋಬೇಕಾಗತ್ತೆ. ನಾವು ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡಿಟ್ಕೊಳ್ಳೋಣ. ಪೇಸ್ಟ್ ಮಾಡಿದಂತಹ ಈ ಮಸಾಲೆಯನ್ನು ನಾವು ತೆಗೆದಿಟ್ಕೊಂಡಂತಹ ಶುಂಠಿ, ಮೆಣಸಿನಕಾಯಿ ಮತ್ತು ಆ ಹುಳಿಯ ಒಂದು ಮಿಶ್ರಣಕ್ಕೆ ನಾವು ಸೇರಿಸೋಣ. ಮತ್ತು ಈ ಮಸಾಲೆಯನ್ನು ನಾವು ಒಂದು ಸಲ ಕುದಿಸಬೇಕು. ಒಂದು 5 ನಿಮಿಷ ಬಿಟ್ಟು ನೋಡಿದಾಗ ನೋಡಿ, ನಮ್ಮ ಈ ಮೀನಿನ ಮಸಾಲೆ ಏನಿದೆಯೋ ಅದು ಚೆನ್ನಾಗಿ ಕುದೀತಾ ಇದೆ. ಈ ಸಂದರ್ಭದಲ್ಲಿ ನಾವು ಅದಕ್ಕೆ ತೊಳೆದಿಟ್ಕೊಂಡಂತಹ ಮೀನನ್ನು ಒಂದೊಂದಾಗಿ ಸೇರಿಸೋಣ. ಎಲ್ಲ ಮೀನುಗಳನ್ನು ಹಾಕಿದ ಮೇಲೆ ನಾವು ರುಚಿಗೆ ತಕ್ಕಷ್ಟು ಬೇಕಾದಂಥ ಉಪ್ಪನ್ನು ನಾವು ಸೇರಿಸ್ಕೋಬೇಕು. ನಾನು ಇಲ್ಲಿ ಕಲ್ಲುಪ್ಪನ್ನು ಉಪಯೋಗಿಸ್ತಾ ಇದ್ದೀನಿ. ಪುಡಿ ಉಪ್ಪನ್ನು ಕೂಡ ಹಾಕ್ಬೋದು. ಉಪ್ಪನ್ನು ಸೇರಿಸಿದ ನಂತರ ಲಿಡ್ಡನ್ನು ಮುಚ್ಚಿ ಬೇಯಕ್ಕಿಡೋಣ. ನೋಡಿ, 10 ನಿಮಿಷಗಳ ನಂತರ ಬಿಟ್ಟು ನೋಡಿದಾಗ ನಮ್ಮ ಮೀನಿನ ಸಾರು ಕುದೀತಾ ಇದೆ. ಜೊತೆಗೆ ಅದರಲ್ಲಿರುವ ಮೀನು ಕೂಡ ಬೆಂದಿದೆ. ಬಹಳ ಸುಲಭವಾಗಿ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ತಯಾರು ಮಾಡಬಹುದಾದಂಥ ನಮ್ಮ ಮೀನು ಸಾರು ರೆಡಿಯಾಗಿದೆ. ನೀವು ಕೂಡ ಇದನ್ನು ತಯಾರು ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.